ಶ್ವೇತು 2024 ಮುಗಿದು 2025 ಬಂತು. ಕ್ಯಾಲೆಂಡರ್ ಬದಲಾಯಿಸೋಣ ಇಲ್ಲ ನಾವು ಬದಲಾಗಬೇಕಾ? ನೋಡಿ, ಒಂದೇ ಮಾತು ಹೇಳ್ಬೇಕಂತಂದ್ರೆ ಕ್ಯಾಲೆಂಡರ್ ನಾವು ಬದಲಾಗಿಲ್ಲ ಅಂದ್ರೂ ಅದು ಬದಲಾಗ್ತೈತಿ, ನಾವು ಬದಲಾದ್ರೂ ಅದು ಬದಲಾಗ್ತೈತಿ. ನಾವು ಬದಲಾಗಬೇಕು. ಹೆಂಗೆ, ಯಾವ ಥರ ಬದಲಾಗಬೇಕಂತಂದ್ರೆ ನಂಬಿದವ್ರ ಪಾಲಿಗೆ ಒಳ್ಳೆಯವರಾಗಿರ್ಬೇಕು. ಜೊತೆಗೇನಪ್ಪ ಅಂತಂದರೆ ಹೆಂಗೆ ಬದಲಾಗಬೇಕಂತಂದ್ರೆ ಕೆಲವೊಬ್ಬರು ನಂಬಿಕೆ ದ್ರೋಹ ಮಾಡಿರ್ತಾರೆ, ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ನಾವೊಂದು ಏನೋ ಒಂದು ಅಚೀವ್ಮೆಂಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಹಂಗೂ ಅಂತಿರ್ತಾರೆ, ಹಿಂಗೂ ಅಂತಿರ್ತಾರೆ. ಅಂಥವ್ರ ಬಗ್ಗೆ ಅಂತೂ ಮೊದಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಅವ್ರು ನಮ್ಮ ಮೆಟ್ಲು ಇದ್ದಂಗೆ. ಈಗ ನೋಡ್ರಿ, ತಿಪ್ಪಿ ಒಳಗೆ ಹಂದಿ ಇದ್ದು ಅಂದ್ರೆ ತಿಪ್ಪಿ ಸ್ವಚ್ಛ ಇರ್ತೈತಿ. ಹಂಗೆ ನಮ್ಮ ಬೆನ್ನಿಂದ ಆಡ್ಕೊಳ್ಳೋರಿದ್ರೆ ನಮ್ಮ ಆತ್ಮ ಸ್ವಚ್ಛ ಇರ್ತೈತಿ. ಯಾಕೆ ತಲೆ ಕೆಡ್ಸ್ಕೋಬೇಕು? ನಾವು ಬದಲಾಗೋಣ, ಒಳ್ಳೆ ರೀತಿ ಬದಲಾಗಿ ಒಂದು ಒಳ್ಳೆಯ ಸಾಧನೆಯ ಮೂಲಕ ನಾವು ಮುಂದೆ ಬಂದಾಗ ಎಲ್ಲರೂ ನಮ್ಮ ಹಿಂದೆ ಬರ್ತಾರೆ. ಯಾಕೆ ತಲೆ ಕೆಡಿಸ್ಕೋರು? ನಾವು ಬದಲಾಗೋಣ. ಜಗತ್ತು ನಾವು ಎಷ್ಟೇ ಮುಂದೆ ಹೋದ್ರೂ ಕಾಲು ಎಳೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಎಷ್ಟೇ ಹಿಂದೆ ಉಳಿದೀವಂತಂದ್ರೆ ಆದ್ರೆ ಕೈ ಹಿಡಿದು ಮುಂದೆ ನಡೆಸೋರು ಬೆರಳೆಣಿಕೆಯಷ್ಟು ಮಾತ್ರ. ಸೊ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮದೇ ಆದಂತಹ ಕನಸಿನೊಂದಿಗೆ ನಮ್ಮ ಭರವಸೆ ಕಳೆದುಕೊಳ್ಳದೇನೆ ಉತ್ತಮವಾದಂಥ ಹೆಜ್ಜೆಯನ್ನು ಮುನ್ನಿಡ್ತಾ ನಾಳಿನ ಬಾಳಿನ ಈ ಒಂದು ಏಳು ಬೀಳಿನ ಬದುಕಿನಲ್ಲಿ ಸದಾ ಖುಷಿಯಾಗಿರಿ. 2025ನೇ ಇಸ್ವಿ ನಿಮಗೆ ಸದಾ ನಿಮಗೆ ಏನಪ್ಪ ಅಂತಂದರೆ ಆಯುರಾರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಒಳ್ಳೆಯ ವಿಚಾರಗಳೊಂದಿಗೆ ಹೊಸ ಹೊಸ ಕನಸುಗಳೊಂದಿಗೆ 2025ನೇ ಇಸ್ವಿಗೆ ಕಾಲಿಡ್ತಾ ಇದ್ದೀವಿ, ಇಡೋಣ. ಜೊತೆಗೆ ಏನಪ್ಪ ಅಂತಂದರೆ ನಾವು ಬೆಳೆಯೋದ್ರ ಜೊತೆಗೆ ಮತ್ತೊಬ್ಬರನ್ನು ಕೂಡ ಬೆಳೆಸೋಣ. ಅಕಸ್ಮಾತ್ ಅವ್ರು ಬೆಳೆಸೋಕ್ಕೂ ಸಾಧ್ಯ ಆಗಿಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವಿರೋಣ. ಯಾಕಪ್ಪ ಅಂತಂದರೆ ಬೀಳ್ಸೋ ಕೆಲಸ ಮಾಡಬಾರ್ದು ಯಾವತ್ತಿಗಿದ್ರು. ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ನಾವು ಬಿಜಾಪುರ ಯೂನಿವರ್ಸಿಟಿಯಲ್ಲಿ ಓದಬೇಕಾದ್ರೆ ಯೂನಿವರ್ಸಿಟಿಯಿಂದ ನಾವು ಗಾಂಧಿ ಚೌಕಿ ಬರಬೇಕಾದ್ರೆ ಒಬ್ಬರು ಹಿರಿಯರು ಭೇಟಿಯಾದ್ರು, ತಿಕೋಟದಿಂದ ಬರಾತಿದ್ರು. ಏನೋ ಒಂದು ದೊಡ್ಡ ಅಧಿಕಾರದೊಳಗಿದ್ರು. ಅವ್ರು ಯಾವುದು ಗೊತ್ತಿಲ್ಲ, ಒಟ್ಟು ಒಂದು ದೊಡ್ಡ ಅಧಿಕಾರದೊಳಗಿದ್ರು. ನೀವೇನು ಮಾಡ್ತಿದ್ರಿ ಅಜ್ಜ ಅಂತ ಹಿಂಗೆ ಕೇಳಿದಾಗ, ಇಲ್ಲವ ನಾವೆಲ್ಲ ಮೊದಲ ಮೆರೆದ ಗಡಿನೇ, ನಾನು ಭಾಳ ಹಂಗೆ ಹಿಂಗೆ ಅಂತಂದರು. ಯಾಕ್ರಿ ಅಜ್ಜ ಹಿಂಗೆ ಮಾತಾಡಕತ್ತೀರಿ ಅಂತಂದೆ. ನಾನು ಅವಾಗ ಅಧಿಕಾರ ಅಂತೇಳಿ ನಾ ಎಲ್ಲರನ್ನ ಹೆಂಗೆ ಬೇಕಂಗೆ ಬೈದ್ನಿ. ಈಗ ಇದ್ರಿಗೆ ನಮಸ್ಕಾರ ಅಂದರು ನಮಸ್ಕಾರ ನಂಗಲ್ಲ ಯಾರ ಇದ ನನಗೆ ನೋವು ಕೊಟ್ಟಿದ್ದೇನಪ್ಪ ಅಂತಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಅಧಿಕಾರ ಅದಂತ ಹೇಳಿ ಇನ್ನೊಬ್ಬರಿಗೆ ನೋವು ಮಾಡೋದಾಗಲಿ ಇನ್ನೊಬ್ರನ್ನ ಕೀಳಾಗಿ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಇದ್ದಾಗ ಏನು ಗಳಿಸ್ತೀವಿ ಅದೇ ಇಂಪಾರ್ಟೆಂಟ್. ಮಾನವೀಯತೆ, ಒಳ್ಳೆ ವಿಚಾರಗಳನ್ನು ನಾವು ಸಂಗ್ರಹಿಸಿದ್ದೆ ಆದರೆ ನಮ್ಮ ಬದುಕು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ.